ಹಾಯ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ಸೂಪರ್ ಆಗಿರುವ ಗೋಧಿ ದೋಸೆ ಮಾಡ್ತೇನೆ. ಇಲ್ಲಿ ನಾನು 1 ಗ್ಲಾಸ್ ಇಡೀ ಗೋಧಿ ತಗೊಂಡಿದ್ದೇನೆ. ಇದು ಪೌಡರ್ ಅಲ್ಲ, ಇಡೀ ಗೋಧಿ. ಇದನ್ನೊಂದು ಪಾತ್ರೆಗೆ ಹಾಕುವ. ಈಗ ಅರ್ಧ ಗ್ಲಾಸ್ ನಾನು ದೋಸೆ ಅಕ್ಕಿ ತಗೊಂಡಿದ್ದೇನೆ. ಇದನ್ನು ಸಹ ಪಾತ್ರೆಗೆ ಹಾಕ್ತೇನೆ. ಇದನ್ನೀಗ 3-4 ಸಲ ವಾಶ್ ಮಾಡಿ ತಂದೆ ನಾನು. ಈಗ ಒಳ್ಳೆ ನೀರಿನಲ್ಲಿ ಹಾಕಿ ಒಂದು 4 ಗಂಟೆ ನೆನೆ ಇಡಬೇಕು. ಇದು ನಾನೀಗ ನೈಟಿಗೆ ನೆನೆ ಹಾಕ್ತಾ ಇದ್ದೇನೆ, ಮತ್ತು ಬೆಳಿಗ್ಗೆ ಗ್ರೈಂಡ್ ಮಾಡಲಿಕ್ಕೆ. ಈಗ ಬೆಳಿಗ್ಗೆ ಆಗಿದೆ. ಈಗ ಇದನ್ನು ಗ್ರೈಂಡ್ ಮಾಡುವ. ಇಲ್ಲಿ ನಾನು ಸಣ್ಣದೊಂದು ಶುಂಠಿ ಮತ್ತು 1 ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಗ್ರೈಂಡ್ ಆಯಿತು. ಈಗ ಪಾತ್ರೆಗೆ ಹಾಕುವ. ಇದನ್ನೀಗ ನೀರು ಹಾಕಿ ಸ್ವಲ್ಪ ತೆಳು ಮಾಡಬೇಕಾಗ್ತದೆ. ಯಾಕೆಂದರೆ ಇದು ನೀರು ದೋಸೆ ಥರ ಮಾಡೋದು ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ನೀರು ದೋಸೆ ಥರ ಮಾಡಿದರೆ ಸೂಪರ್ ಆಗ್ತದೆ. ಇದು ವೀಟ್ ದೋಸೆ ಹೆಲ್ದಿ ಕೂಡ, ತುಂಬ ಹೆಲ್ದಿ ಅಲ್ವಾ. ಗ್ಯಾಸ್ ಮೇಲೆ ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಕಾವಲಿ ಬಿಸಿ ಆಯಿತು. ಬ್ಯಾಟರನ್ನು ಹಾಕ್ತಾ ಇದ್ದೇನೆ. ಇದು ತೆಳು ಮಾಡಿ ಹಾಕ್ತಾ ಇದ್ದೇನೆ ನಾನು, ನೀರು ದೋಸೆ ಥರ. ಎಣ್ಣೆ ನಾನು ಹಾಕ್ತಾ ಇಲ್ಲ, ಹಚ್ತಾ ಇಲ್ಲ. ನಿಮಗೆ ಬೇಕಾದರೆ ಎಣ್ಣೆ ಹಚ್ಬೋದು. ಟರ್ನ್ ಮಾಡಿ ಹಾಕುವ, ಸ್ವಲ್ಪ ಫ್ರೈ ಆಗಲಿ. ನೋಡಿ, ದೋಸೆ ಆಯಿತು. ಈಗ ಇನ್ನೊಂದು ದೋಸೆ ಮಾಡುವ. ಇದೇ ಥರ ಎಲ್ಲ ದೋಸೆಯನ್ನು ಮಾಡಿದರೆ ಆಯಿತು, ನೀರು ದೋಸೆ ಥರ ತೆಳುವಾಗಿ. ನೋಡಿ ಫ್ರೆಂಡ್ಸ್, ರುಚಿಯಾದ ಗೋಧಿ ದೋಸೆ ರೆಡಿ ಆಯಿತು. ತುಂಬ ಸಾಫ್ಟ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.